ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ, ನಮ್ಮ ಬೆಣ್ಣೆ ಕೃಷ್ಣನಿಗೆ ಗೋಕುಲಾಷ್ಟಮಿ ಪ್ರಯುಕ್ತ ತುಂಬಾ ರುಚಿಯಾಗಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಅವಲಕ್ಕಿ ಲಡ್ಡುವನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಬಂಧುಗಳೇ. ಮಾಡೋದು ತುಂಬಾ ಸರಳ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ವಾರದಿಂದ 15 ದಿವಸವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಏನೂ ಹಾಳಾಗೋದಿಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಯಾವ ರೀತಿ ಮಾಡೋದು, ಏನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. ಜಾಸ್ತಿ ಸಾಮಗ್ರಿ ಏನೂ ಬೇಕಾಗಿಲ್ಲ, ಕಡಿಮೆ ಸಾಮಗ್ರಿ ಕಡಿಮೆ ಸಮಯದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ. ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ, ಗಂಟೆ ಸಿಂಬಲ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿ ಬಂಧುಗಳೇ. ಈಗ ನೋಡ್ರಿ, ಬರ್ರಿ ನಾವು ಇವಾಗ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ನಾವು 2 ಕವರನ್ನು ಒಂದ್ರೊಳಗೊಂದು ಹಾಕಿ ಬೆಲ್ಲ ಇಟ್ಟು ಕುಟ್ಟುಣ್ರಿ. ಹಿಂಗೆ ಕುಟ್ಟೋದ್ರಿಂದ ನಮ್ಮ ಕಲ್ಲಿಗೆ ಬೆಲ್ಲ ಹತ್ತಂಗಿಲ್ರಿ, ನೀಟಾಗಿ ಮೆತ್ತಗೂ ಆಗತ್ರಿ. ಈಗ ನೋಡ್ರಿ, ಮೆತ್ತಗೆ ಕುಟ್ಕೊಂಡಿವ್ರಿ ನಾವು. ಈಗ ಕುಟ್ಕೊಂಡಿರುವಂಥ ಬೆಲ್ಲನ ಕಪ್ಪಿಗೆ ಹಾಕೊಳಕತ್ತೀನಿ ರೀ. ನಾವು 1.5 ಕಪ್ ಅವಲಕ್ಕಿ ತೊಗೊಂಡಿರೋದಿಲ್ರಿ, 1 ಕಪ್ ಬೆಲ್ಲ ಬೇಕಾಗ್ತೈತ್ರಿ. 1 ಕಪ್ ಬೆಲ್ಲ ತೊಗೊಂಡು ಪಕ್ಕ ಇಟ್ಕೊಳೋನ್ರಿ. ಈಗ ಇದಕ್ಕೆ ನೋಡ್ರಿ, ಹಾಕಾಕ ಒಂದು ಫ್ರೆಶ್ ತೆಂಗಿನಕಾಯಿನ ನಾನಿಲ್ಲೇ ಒಡ್ಕೊಳಕತ್ತೀನಿ ರೀ. ನೀವು ಬೇಕಂದ್ರೆ ಒಣ ಕೊಬ್ಬರಿ ಕೂಡ ಹಾಕೋಬಹುದ್ರಿ. ಇದ್ರಾಗಿನ ನೀರು ತಕ್ಕೊಳಕತ್ತೀನಿ ರೀ. ಇದ್ರೊಳಗೆ ನೋಡ್ರಿ, ಒಂದು ಅರ್ಧ ಸ್ಪೂನಷ್ಟು ನೀರ್ದವ್ರೆ. ಇದು ಗಿಟಗೆ ಆಗಕ್ಕೆ ಬಂದೈತ್ರಿ ಕೊಬ್ಬರಿ. ಆದಷ್ಟು ಬಲ್ತಿದ ಕೊಬ್ಬರಿಯನ್ನು ತೊಗೊರಿ, ಚಲೋ ಆಗ್ತೈತ್ರಿ. ಎಳಿ ಕೊಬ್ಬರಿ ತೊಗೋಬೇಡ್ರಿ, ಇದು ಚಲೋ ಆಗಂಗಿಲ್ಲ ರೀ. ಎಳಿ ಕೊಬ್ಬರಿ ಇತ್ತು ಅಂದ್ರೆ ಒಣ ಕೊಬ್ಬರಿ ತೊಗೊಳೋದು ನೀವು ಭಾಳ ಬೆಟ್ರ್ ರೀ. ನೋಡ್ರಿ, ನಮ್ಗೆ ಗಿಟಗೆ ಆಗಿ ಬಂದೈತಿಲ್ರಿ, 1 ವಾರ ಬಿಟ್ರೆ ಗಿಟಗೆ ಆಗಿಬಿಡ್ತೈತ್ರಿ ಇದು. ಈಗ ನಮಗೆ ಅದಕ್ಕೆಲ್ಲ ಏನೇನು ಸಾಮಾನು ಬೇಕಂತ ಎಲ್ಲ ಜೋಡಿಸಿ ಇಟ್ಕೊಂಡೇನ್ರಿ. ನಂತರ ನೋಡ್ರಿ, ಗ್ಯಾಸ್ ಹಚ್ಕೊಂಡು ಅದು ಒಂದು ಪಾತ್ರೆ ಹುರ್ಕೊಂಡಿದ್ನಲ್ರಿ, ಅದೇ ಪಾತ್ರೆನ ಕ್ಲೀನ್ ಮಾಡಿಕೊಂಡು ಅದರೊಳಗೆ ಒಂದು ಅರ್ಧ ಕಪ್ಪಿನಷ್ಟು ಶೇಂಗಾ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಗರಿ ಗರಿ ಆಗ್ಬೇಕ್ರಿ, ಹೊಂಬಣ್ಣ ಬರಬೇಕು. ಚಲೋ ಹೊತ್ನಂಗೆ ಇದನ್ನು ಶೇಂಗಾನ ನಾವು ಹುರ್ಕೋಬೇಕ್ರಿ. ಕಡಲೆ ಬೀಜ ರೀ ಹುರ್ಕೋಬೇಕ್ರಿ. ಈ ಚಲೋ ಹೊತ್ನಂಗೆ ಹುರ್ಕೊಂಡು ಆಯ್ತು ರೀ. ನಮ್ಮದು ಚಲೋ ಹೊತ್ನಂಗೆ ನಮ್ಗೆ ಹುರಿದು ಆಯಿತು ಅಂತಂದ್ರೆ ನೋಡ್ರಿ, ಹಿಂಗೆ ಒಟ್ಟು ಹಿಡಿತಾವ್ರೆ, ಸಿಪ್ಪಿ ಹಿಂಗೆ ಬಿಚ್ಚಿಬಿಡ್ತಾವ್ರಿ. ಅವು ಭಾಳ ಬಿಸಿ ಅದಾವ್ರೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ್ರಿ. ತಣ್ಣಗಾದ್ಮೇಲೆ ಸಿಪ್ಪಿ ತಗೊಂಡು ಬರೋಣ್ರಿ. ಈಗ ಅದೇ ಪಾತ್ರೆ ಒಳಗೆ 1.5 ಕಪ್ಪಿನಷ್ಟು ಅವಲಕ್ಕಿ ತೊಗೊಂಡಿವಲ್ರಿ, ಆದರೆ ಮತ್ತು ಒಂದು ಅರ್ಧ ಕಪ್ಪಿನಷ್ಟಿಂದ 3/4 ಕಪ್ಪಿನಷ್ಟು ಹುರ್ಗಡಲೆಯನ್ನು ಹಾಕ್ಕೊಂಡು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಮೇಲೆ ನಮ್ಮ ಅವಲಕ್ಕಿ ಗರಿ ಗರಿ ಆಗ್ಬೇಕ್ರಿ. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ನಾವು ಅವಲಕ್ಕಿ ಸುಸಲ ಮಾಡ್ತೀವಲ್ರಿ, ಅದ ಅವಲಕ್ಕಿನ ಇಲ್ಲೇ ತೊಗೊಂಡಿನ್ರಿ. ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಸುಸಲ ಮಾಡ್ತಿರಲ್ಲ, ಅದೇ ಅವಲಕ್ಕಿ ಇದು. ಈಗ ನೋಡ್ರಿ, ನಮ್ಮ ಕೈಯಿಂದ ಪುಡಿ ಮಾಡಿದ್ರೆ ಪುಡಿ ಆಗಕತ್ತೈತ್ರಿ ಚಲೋ ಹೊತ್ನ್ಯಾಂಗ ನಮಗೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟಿಗೆ ಹಾಕೊಳ್ಳೋಣ್ರಿ, ಅಂದ್ರೆ ಜಲ್ದಿನ ತಣ್ಣಗಾಗತ್ತಂತ್ರಿ. ಈಗ ಇದು ತಣ್ಣಗಾಗ್ಲಿರೆ ಇನ್ನು ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬರ್ರಿ. ಒಂದು ಪಾತ್ರೆ ಒಳಗೆ ನಾವು ಕುಟ್ಕೊಂಡಿರೋಂಥ ಬೆಲ್ಲ ಹಾಕ್ಕೊಂಡು ಒಂದು ಕಪ್ಪಿಗೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋ ಹೊತ್ನಂಗೆ ಇದನ್ನು ಕರಗಿಸ್ಕೊಳ್ಳೋಣ್ರಿ. ಜಲ್ದಿನ ಕರಗ್ತೈತ್ರಿ. ಯಾಕಂತಂದ್ರೆ ನಾವು ಬೆಲ್ಲ ಚಲೋ ಹೊತ್ನಂಗೆ ಕುಟ್ಕೊಂಡಿವಲ್ರಿ, ಆ ಕಡೆ ಕರಗ್ತಾ ಇರಲಿ ರೀ, ಈ ಕಡೆ ನಮ್ಮ ಅವಲಕ್ಕಿ ಕೂಡ ತಣ್ಣಗಾಗೈತ್ರಿ. ಈಗ ಮಿಕ್ಸಿ ಜಾರ್ನೆಲ್ಲ ಇದು ನೋಡ್ರಿ, ಇವಾಗ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದೀನಿ. ಹಿಂಗಿರ್ಬೇಕ್ರಿ ನಮ್ಮದು. ಈಗ ಇದ್ರೊಳಗನ ನಾವು ಶೇಂಗಾನ ಸಿಪ್ಪಿ ತೆಗೆದಿಟ್ಕೊಂಡಿದ್ವಲ್ರಿ, ಅದು ಹಾಕ್ಕೊಂಡು ರಿವರ್ಸ್ ಪಲ್ಸ್ನೊಳಗೆ ಇದನ್ನ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ನಾವು ರಿವರ್ಸ್ ಪಲ್ಸ್ ಮಾಡ್ಕೊಳ್ಳೋದಕ್ಕೆ ಬಟನ್ ಸುದ ತೋರಿಸಿದೆ ನಿಮಗೆ, ರಿವರ್ಸ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಈಗ ಇದನ್ನು ಕೂಡ ಹಿಂಗಿರ್ಬೇಕು ನೋಡ್ರಿ. ನಮಗೆ ಶೇಂಗಾ ಇರ್ಬೇಕ್ರಿ, ಭಾಳ ನುಣ್ಣಗೆ ಆಗಬಾರ್ದು. ನಮ್ಗೆ ಒಂದು 2-3 ಸಲ ಮಾಡ್ಕೊಂಡಿನಿ ಅಷ್ಟೇ ರೀ ನಾನು ರಿವರ್ಸ್ ಪಲ್ಸ್ನೊಳಗೆ. ತಿನ್ಬೇಕಾದ್ರೆ ನಮಗೆ ಶೇಂಗಾ ಸಿಗ್ಬೇಕ್ರೆ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಈ ಕಡೆ ನಮ್ಮ ಬೆಲ್ಲನೂ ಕರಿಗೆ ಆಗೈತ್ರಿ, ಗ್ಯಾಸನ್ನು ಆಫ್ ಮಾಡ್ಕೊಂಡಿನ್ರಿ. ಈಗ ಒಂದು ಪಾತ್ರೆನ ಇಟ್ಕೊಂಡು ನಾವು ಎದ್ರೊಳಗೆ ಪಾತ್ರೆ ರೆಡಿ ಮಾಡ್ತೀವಲ್ರಿ, ಅದು ಬಾಣಲಿ ಇಟ್ಕೊಂಡು ಅದ್ರಾಗ ಒಂದು ಚೂರು ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡಿರಿ. ಹಿಂಗೆ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡೋದ್ರಿಂದ ನೋಡ್ರಿ, ನಾವು ಬೆಲ್ಲದ ಪಕ್ಕ ಹಾಕ್ತೀವಲ್ರಿ, ಅದಕ್ಕೆ ಅಂಟ್ಕೊಳ್ಳಂಗಿಲ್ರಿ. ನೀಟಾಗಿ ನಮ್ಗೆ ಈ ಸ್ವೀಟ್ ಅನ್ನೋದು ರೆಡಿ ಆಗತ್ತೆ ರೀ. ಈಗ ಬೆಲ್ಲದ ಪಾಕನ ಸೋಸ್ಕೊಳಕತ್ತೀನಿ ರೀ. ಈಗ ಸೋಸ್ಕೊಳ್ಳೋದ್ರಿಂದ ಏನಾಗತ್ತೆ ರೀ, ನಮ್ಮ ಕಡ್ಡಿ ಕಸ ಹಳ್ಳಿ ಇದ್ರೆಲ್ಲ ಕ್ಲೀನ್ ಆಗತ್ತೆ ರೀ. ಹಂಗೆ ಮಾಡಿದ್ರೆ ಏನಾಗತ್ತೆ ರೀ, ತಿಂತಿರ್ಬೇಕಾದ್ರೆ ಒಂದೊಂದ್ಸಲ ಹಳ್ಳಿತ್ತಂದ್ರೆ ಹಳ್ಳ ಬರ್ತೈತೆ ರೀ. ಈ ಚಲೋ ಹೊತ್ನಂಗೆ ಇದನ್ನು ಕುದಿಸೋಣ್ರಿ. ಪಾಕ ಮಾಡೋ ಅವಶ್ಯಕತೆ ಇಲ್ಲರಿ. ಇದು ಸ್ವಲ್ಪ ಗಟ್ಟಿಗಾಗಲ್ರಿ, ಸ್ವಲ್ಪ ಥಿಕ್ನೆಸ್ ಬರಲಿ ರೀ. ಆವಾಗ ನಾವು ತುರ್ಕೊಂಡಿದ್ವಲ್ರಿ ಕೊಬ್ಬರಿನ, ನಾವು 1 ಕೊಬ್ಬರಿ ತೊಗೊಂಡಿಲ್ರಿ,
ಅರ್ಧ ಕೊಬ್ಬರಿ ತೊಗೊಂಡೇನ್ರಿ, 1 ತೆಂಗಿನಕೊಳಗೆ ಅರ್ಧ ತೆಂಗಿನಕಾಯಿನ ತೊಗೊಂಡೇನ್ರಿ ನಾನು. ಇದನ್ನು ಇದ್ರೊಳಗೆ ಹಾಕಿ ನೀಟಾಗಿ ಚಲೋತ್ನಂಗೆ ಇದನ್ನು ಕುದಿಸೋಣ್ರಿ, ಒಂದು 2 ನಿಮಿಷ ಕುದಿಸೋಣ್ರಿ ಇದನ್ನು. ಈ ನಮ್ಮ ಕೊಬ್ಬರಿ ಚಲೋತ್ನಂಗೆ ಕುದಿಲ್ರಿ ಅದ್ರೊಳಗೆ. ನೀವು ಒಣ ಕೊಬ್ಬರಿ ಹಾಕಿದ್ರಂದ್ರೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲರಿ. ನಾನಿಲ್ಲೇ ಫ್ರೆಶ್ ಕೊಬ್ಬರಿ ಹಾಕಿರೋದ್ರಿಂದ ಒಂದು 2 ನಿಮಿಷ ಕುದಿಸ್ಕೊಂಡೇನ್ರಿ. 2 ನಿಮಿಷ ಕುದ್ದಾದ್ಮೇಲೆ ನಾವು ಗ್ರ್ಯಾಂಡ್ ಮಾಡ್ಕೊಂಡಿದ್ದು ಅವಲಕ್ಕಿ, ಶೇಂಗಾ, ಹೊರಗಡೆ ಎಲ್ಲ ಇತ್ತಲ್ರಿ ಆ ಪೌಡ್ರ್, ಅದನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಫುಲ್ ಲೋ ರೀ, ನೀವು ಆಫ್ ಮಾಡಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಹಚ್ಚಿದ್ರು ಕೂಡ ಪರವಾಗಿಲ್ಲ ರೀ, ಅವಾಗಿನ ಬೆಟ್ರ್ ರೀ. ಯಾಕಂದ್ರೆ ಸೀದ್ ಹೋಗೋದಿಲ್ಲ. ನೀವೇನಾದರೂ ಪರ್ಪಾಟ್ನ ಹೈ ಇಟ್ಟು ನೀವು ಮಿಕ್ಸ್ ಮಾಡ್ಕೊತ ಕುಂತ್ರಿ ಅಂದ್ರೆ ಸೀದ್ ಹೋಗುತ್ತೆ, ಸ್ವೀಟು ಚೆನ್ನಾಗಾಗೋದಿಲ್ಲ. ಈಗ ಚಲೋತ್ನಾಗ ನೋಡ್ರಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಇದು ಜಾಸ್ತಿ ಟೈಮ್ ತೊಗೊಳೋದಿಲ್ರಿ. ಇದು ಅವಲಕ್ಕಿ ಆಗಿರೋದ್ರಿಂದ ಜಲ್ದಿನ ಗಟ್ಟಿ ಹಾಕೋ ಅಂತ ಬರ್ತೈತೆ ರೀ. ಅವಲಕ್ಕಿ ಏನಾಗತ್ತೆ ರೀ ನಮಗೆ ಅದ್ರೊಳಗೆ ನೀರಿನ ಅಂಶ ಜಲ್ದಿನ ಹಿರ್ಕೋತತ್ರಿ ನಮಗೆ. ಈಗ ನೋಡ್ರಿ ನೋಡ್ತಾನ ನಮ್ಮದು ಗಟ್ಟಿಗೆ ಹಾಕೋಂತ ಬಂತ್ರಿ. ಫ್ಲೇಮು ಲೋನೇನೆ ಇರಲಿ ರೀ. ಈಗಿದು ಆಗ್ತಾ ನಮ್ಮ ಪ್ಯಾನ್ ಬಿಡ್ತಾ ಬರ್ತಿರ್ತೈತ್ರಿ. ಈಗ ನೋಡ್ರಿ ಬಿಡಾಕತ್ತೈತದಿಲ್ರಿ ನಮ್ಮ ಪ್ಯಾನು. ಈಗ ಸ್ಪೂನಿಗೂ ಹತ್ತಾಕತ್ತಿಲ್ಲ ನೋಡ್ರಿ ನಮಗೆ. ಈಗ ಒಂಚೂರು ಬೆಣ್ಣೆ ಹಾಕೊಳಕತ್ತೀನಿ ರೀ. ಜಾಸ್ತಿ ಏನು ಬೇಡ್ರೆ, ಒಂದು ಅರ್ಧ ಸ್ಪೂನ್ ಹಾಕೋರಿ ಸಾಕ್ರಿ. ಈಗ ನಮ್ಗೆ ಸ್ಟಾರ್ಟಿಂಗ್ನಿಂದ ಎಂಡಿರ್ವರೆಗೆ ನಾವು ಯೂಸ್ ಮಾಡಿರುವಂಥ ಬೆಣ್ಣೆ ಒಂದು 2 ಸ್ಪೂನ್ ಆದ್ರೆ ಸಾಕಾಗತ್ತೆ ರೀ. ಈಗ ನೋಡ್ರಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡಿನ್ರೆ ಮತ್ತೊಂಚೂರು ಬೆಣ್ಣೆ ಹಾಕ್ಕೊಂಡಿನ್ರಿ ನಾನು. ಟೋಟಲ್ ಆಗಿ ನಾವು 4 ಸ್ಟೆಪ್ನೊಳಗೆ ಬೆಣ್ಣೆಯನ್ನು ಹಾಕೊಂಡಿವ್ರಿ. 4 ಸ್ಟೆಪ್ನೊಳಗೆ ಬೆಣ್ಣೆ ಹಾಕೊಂಡು ಅರ್ಧ ಸ್ಪೂನ್ ಅಂತ 2 ಸ್ಪೂನ್ ಬೆಣ್ಣೆ ರೀ. ಈ ಚಲೋತ್ನಾಗ ಮಿಕ್ಸ್ ಆತ್ರ. ಇವಾಗ ಆಲ್ರೆಡಿ ನಾವು 3 ಸಾರಿ ಬೆಣ್ಣೆ ಯೂಸ್ ಮಾಡೀವ್ರಿ. ಈ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನೊಳಗ್ರೆ ನೆನಪಿರಲಿ. ಈಗ ಕೊನೆಯದಾಗಿ ನೋಡ್ರಿ ಇನ್ನೊಂದು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ನಾವು ಹಾಕಿರುವಂಥ ಬೆಣ್ಣೆ ಎಲ್ಲ ಸಾಮಗ್ರಿ ಜೊತೆಗೆ ನೀಟಾಗಿ ಬೆರೀತು ಅಂತಂದ್ರೆ ಒಂದು ಮುದ್ದೆ ಕನ್ಸಿಸ್ಟೆಂಟಿ ಬರ್ತೈತ್ರಿ, ಆ ಪ್ಯಾನ ಬಿಡ್ತೈತ್ರಿ. ಈಗ ನೋಡ್ರಿ ಚಲೋತ್ನಾಗ ನಮ್ಮದು ಮಿಕ್ಸ್ ಆತ್ರೆ ನೋಡ್ರಿ ಮೆತ್ತಗಾಯ್ತು ರೀ ನಮ್ದು. ಈಗ ನಮ್ಮ ಬ್ಯಾಟ್ರ ಮೆತ್ತಗಾಯ್ತು ರೀ. ಈಗ ಚೆಕ್ ಮಾಡಿಕೊಂಡು ನೋಡ್ಕೊರಿ ಒಂದ್ಸಲ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಉಂಡೆ ರೆಡಿ ಆಯ್ತು ನಮಗೆ. ಗ್ಯಾಸನ್ನು ಆಫ್ ಮಾಡ್ಕೊಂಡಿವ್ರೆ ನಾವು. ಈಗ ನೋಡ್ರಿ ಮತ್ತು ಓಪನ್ ಮಾಡಿ ಮತ್ತು ಪ್ರೆಸ್ ಮಾಡಿದ್ರೆ ರಾತ್ರಿ 2 ಜೇಂಟ್ ಮಾಡಿಬಿಟ್ರೆ ಆಯ್ತು ರೀ. ಜೇಂಟ್ ಆಗಿಬಿಟ್ರೆ ಪ್ರೆಸ್ ಮಾಡಿದ್ರೆ ಉಂಡೆ ಕಟ್ಟುವ ಅವಶ್ಯಕತೆನೂ ಇಲ್ಲರಿ. ಈಗ ಇದು ತಣ್ಣಗಾಗೋದಕ್ಕೋಸ್ಕರ ಒಂದು ತಟ್ಟೆ ಒಳಗೆ ಹಾಕ್ಕೊಂಡಿನ್ರಿ. ಇದು ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆಯನ್ನು ಕಟ್ಕೊರಿ. ಈಗ ನೋಡ್ರಿ ಓಪನ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಇದನ್ನು ಎಷ್ಟು ಪರ್ಫೆಕ್ಟ್ ಆಗೈತಿ ಅಂಥೇಳಿ. ಸೂಪರ್ ಆಗಿರುವಂಥ ಲಡ್ಡು ರೀ ಇದು. ಅವಾಗ ಬಿಸಿ ಇದ್ದಾಗ ಓಪನ್ ಮಾಡಿ ತೋರಿಸಿನೋದಿಲ್ರಿ, ಈಗ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ತಣ್ಣಗಾದ್ರೂ ಕೂಡ ಪರ್ಫೆಕ್ಟ್ ಆಗಿರ್ತೈತ್ರಿ. ಈಗ ಓಪನ್ ಮಾಡಿ 2 ನಾನು ಕೂಡಿಸಿ ಕಟ್ಟಂಗಿಲ್ರಿ, ಬರೀ ಪ್ರೆಸ್ ಮಾಡ್ತೀನಿ ರೀ. ನೋಡ್ರಿ ನಾ ಹೆಂಗೆ ಓಪನ್ ಮಾಡೀನಿ ಹಂಗೆ ಪ್ರೆಸ್ ಮಾಡಿದ್ದೀನಿ ರೀ. ನೋಡ್ರಿ ಯಾವ ಥರ ನಮ್ಮ ಜಾಯಿಂಟ್ ಆಗ್ತಿದೆ ಅಂಥೇಳಿ. ನಾವು ಕಟ್ಟಕತ್ತಿಲ್ರಿ ಉಂಡೆ, ಲೈಟಾಗಿ ಪ್ರೆಸ್ ಮಾಡಕತ್ತೀನಿ ನೋಡ್ರಿ ಸೂಪರ್ ಹೌದಿಲ್ರಿ. ಪರ್ಫೆಕ್ಟ್ ಆಗಿರುವಂಥ ಬ್ಯಾಟ್ರ್ ರೆಡಿ ಆತಂದ್ರೆ ನಮಗೆ ಹಿಂಗೆ ಅವಲಕ್ಕಿ ಉಂಡೆ ರೆಡಿ ಆಗತ್ತೆ ರೀ. ನಮ್ಮ ವಿಶೇಷವಾಗಿ ಗೋಕುಲಾಷ್ಟಮಿಗೆ ಬೆಣ್ಣೆಯಿಂದ ಮಾಡಿರುವ ಈ ಅವಲಕ್ಕಿ ಲಡ್ಡುವನ್ನು ನೈವೇದ್ಯ ಮಾಡಿ ನೀವು ಕೂಡ ತಿಂದು ಟೇಸ್ಟ್ ಹೆಂಗೈತಂತ ತಿಳಿಸ್ರಿ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.